ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಶ್ಲೇಷಣೆಗೆ ಸ್ವಾಗತ. ನಾವು ಇಂದು ಒಂದು ಬಹಳಾನೇ ಆಳವಾದ ದೇವತಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಅದೇನಪ್ಪಾ ಅಂದ್ರೆ, ಈ ಸೃಷ್ಟಿಯನ್ನ ಪರಿಪೂರ್ಣಗೊಳಿಸೋದು ಹೇಗೆ? ಹೌದು, ಇದೊಂದು ದೊಡ್ಡ ಪ್ರಶ್ನೆ ಅಲ್ವಾ? ಇದಕ್ಕೆ ನಾವು ನೋಡ್ತಾ ಇರೋ ಈ ಮೂಲ ಪಠ್ಯದಲ್ಲಿ ಒಂದು ತುಂಬನೇ ಆಶ್ಚರ್ಯಕರವಾದ ಆದ್ರೆ ಅಷ್ಟೇ ಆಳವಾದ ಉತ್ತರ ಸಿಗುತ್ತೆ. ಸರಿ, ಹಾಗಾದ್ರೆ ಉತ್ತರ ಏನು? ಕೇಳಿ. ಸೃಷ್ಟಿ ಪೂರ್ಣಗೊಳ್ಳೋದು ಯಾವಾಗ ಅಂದ್ರೆ, ಸೃಷ್ಟಿಯಾದ ಜೀವಿಗಳ ಸ್ವತಂತ್ರ ಇಚ್ಛೆ ಪರಿಪೂರ್ಣವಾದಾಗ ಮಾತ್ರ. ಅಂದ್ರೆ ಪಾಪ ಮಾಡುವ ಯೋಚನೆ ಅಷ್ಟೇ ಅಲ್ಲ, ಆ ಸಾಧ್ಯತೆಯೇ ಇಲ್ಲದಂತೆ ಮಾಡಿದಾಗ. ಇದು ನಿಜಕ್ಕೂ ಒಂದು ದೊಡ್ಡ ಯೋಚನೆ ಮಾಡಬೇಕಾದ ಕಲ್ಪನೆ. ಹಾಗಾದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಸ್ವತಂತ್ರ ಇಚ್ಛೆಯನ್ನ ಕಿತ್ಕೊಳ್ದೆ ಈ ಪರಿಪೂರ್ಣತೆಯನ್ನ ಸಾಧಿಸೋದು ಹೇಗೆ ಸಾಧ್ಯ? ಅಲ್ಲೇ ನೋಡಿ, ಈ ಪಠ್ಯದ ಪ್ರಕಾರ ಒಂದು ಅಂತಿಮ, ಯಾರೂ ಅಲ್ಲಗಳೆಯೋಕಾಗದಂತಹ ಒಂದು ಸಾಕ್ಷ್ಯದ ಪಾತ್ರ ಬರುತ್ತೆ. ಈ ವಾದದ ಕೇಂದ್ರಬಿಂದುವೇ ಮೊದಲ ಪುನರುತ್ಥಾನ. ಅಂದ್ರೆ ಯಾರೋ ದೇವರ ಆಜ್ಞೆಗಳನ್ನ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಪಾಲಿಸಿದ್ರೋ ಅವರ ಪುನರ್ಜೀವನ. ಇದು ನೋಡಿ, ಒಂದು ಸರಳವಾದ ತರ್ಕದ ಮೇಲೆ ನಿಂತಿದೆ. ದೇವರ ನಿಯಮಗಳು ನ್ಯಾಯಯುತ ಅಂತಾನೋ ತೋರ್ಸತ್ತೆ, ಹಾಗೆ ಅದನ್ನ ಪಾಲಿಸೋಕೆ ಸಾಧ್ಯ ಅನ್ನೋದನ್ನು ಸಾಬೀತ್ ಮಾಡುತ್ತೆ. ಸೊ ಇದನ್ನ ಕೇವಲ ಒಂದು ಘಟನೆ ಅಂತ ತಿಳ್ಕೋಬಾರ್ದು. ಇದು ಒಂದು ರೀತಿ ಇಡೀ ವಿಶ್ವದ ಮುಂದಿದ್ದ ವಾದಕ್ಕೆ ಕೊಟ್ಟ ಅಂತಿಮ ಉತ್ತರ. ದೇವರ ನಿಯಮಗಳು ತುಂಬನೇ ಕಠಿಣ, ಅನ್ಯಾಯದಿಂದ ಕೂಡಿದೆ, ಅದನ್ನ ಯಾರೂ ಪಾಲಿಸಕ್ಕೆ ಆಗಲ್ಲ ಅನ್ನೋ ವಾದ ಇತ್ತಲ್ವಾ, ಅದನ್ನ ಇದು ಸಂಪೂರ್ಣವಾಗಿ ತಳ್ಳಿ ಹಾಕತ್ತೆ. ಹೀಗೆ ದೇವರ ಸ್ವಭಾವ ಮತ್ತು ಆತನ ಆಜ್ಞೆಗಳ ಸತ್ಯಾಸತ್ಯತೆ ಸಾಬೀತಾದ ಮೇಲೆ ಮುಂದೇನಾಗತ್ತೆ? ಈ ಮೂಲಪಠ್ಯದ ಪ್ರಕಾರ 2 ದೊಡ್ಡ ಪರಿಣಾಮಗಳು ಉಂಟಾಗತ್ತೆ. ಅದರಲ್ಲಿ ಮೊದಲನೆಯದು ನಿಜವಾದ ದೇವಾಲಯದ ಪ್ರಾಯಶ್ಚಿತ್ತ. ಈಗ ಇದು ಯಾವುದೋ ಕಲ್ಲಿನ ಕಟ್ಟಡದ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಾಗಿ ಸ್ವರ್ಗದಲ್ಲಿರೋ ಜೀವಿಗಳ ಅಂದ್ರೆ ದೇವದೂತರ ಮನಸ್ಸಿನಿಂದ ಎಲ್ಲಾ ಅನುಮಾನಗಳನ್ನ ತೆಗೆದುಹಾಕಿ ಅವರ ಸ್ವತಂತ್ರ ಇಚ್ಛೆಯನ್ನ ಪರಿಪೂರ್ಣಗೊಳಿಸೋದು. ಇದರ ಮೂಲಕ ಸೃಷ್ಟಿಯ ಕ್ರಮವನ್ನೇ ಶುದ್ಧೀಕರಿಸೋದು. ಇದ್ಯಾಕಿಷ್ಟು ಮುಖ್ಯ ಅಂದ್ರೆ ಗೊತ್ತಾ? ಪರಿಪೂರ್ಣವಾದ ನಂಬಿಕೆ ಇದ್ದಾಗ ಮಾತ್ರ ಪರಿಪೂರ್ಣವಾದ ಸ್ವಾತಂತ್ರ್ಯ ಸಿಗೋಕ್ ಸಾಧ್ಯ. ಇನ್ನು ಎರಡನೇ ಪರಿಣಾಮ, ಈಗ ದೇವರ ನ್ಯಾಯದ ಬಗ್ಗೆ ಯಾರಿಗೂ ಯಾವ ಪ್ರಶ್ನೆಯೂ ಉಳಿದಿಲ್ಲ. ಹಾಗಾಗಿ ಅಂತಿಮ ತೀರ್ಪು ಅಂದ್ರೆ ಆ 7 ಉಪದ್ರವಗಳು ಶುರುವಾಗಬಹುದು. ಇಲ್ಲಿ ಒಂದು ವಿಷಯವನ್ನ ಗಮನಿಸ್ಬೇಕು. ಇದನ್ನ ದೇವರು ಸುಮ್ನೆ ಕೋಪದಿಂದ ಕೊಡುವ ಶಿಕ್ಷೆ ಅಂತ ನೋಡ್ಬಾರ್ದು. ಬದಲಿಗೆ ಈಗಾಗಲೇ ಸಾಬೀತಾದ ನ್ಯಾಯದ ಒಂದು ತಾರ್ಕಿಕ ಪರಿಣಾಮ ಅಂತ ಅರ್ಥ ಮಾಡ್ಕೋಬೇಕು. ಸರಿ, ಈಗ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಬರೋಣ. ಈ ಇಡೀ ಪ್ರಕ್ರಿಯೆ ಇದೆಯಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ಪಠ್ಯ ಒಂದು ಪ್ರಾಚೀನ ಆಚರಣೆಯನ್ನ ಒಂದು ಬ್ಲೂಪ್ರಿಂಟ್ ತರ ಬಳಸ್ತೆ. ಅದ್ಯಾವುದು ಗೊತ್ತಾ? ಹಳೆಯ ಒಡಂಬಡಿಕೆಯಲ್ಲಿ ಬರುವ ಪ್ರಾಯಶ್ಚಿತ್ತ ದಿನ, ಅಂದ್ರೆ ಪಾಪಗಳಿಗಾಗಿ ಪರಿಹಾರವನ್ನ ಕೇಳೋ ಒಂದು ವಾರ್ಷಿಕ ಆಚರಣೆ. ಈ ಹೋಲಿಕೆ ಇದೆಯಲ್ಲ, ಇದು ನಿಜಕ್ಕೂ ಅದ್ಭುತವಾಗಿದೆ. ನೋಡಿ, ಆ ಪ್ರಾಚೀನ ಪ್ರಾಯಶ್ಚಿತ ದಿನದ ಆಚರಣೆಯಲ್ಲಿದ್ದ ಒಂದೊಂದು ಭೌತಿಕ ವಸ್ತುವನ್ನ ಈ ಅಂತಿಮ ಕಾಲದ ವಾಸ್ತವ ಘಟನೆಗಳ ಜೊತೆ ಹೇಗೆ ಜೋಡಿಸಲಾಗಿದೆ ಅಂತ. ಸೊ ಇದನ್ನ ನಮಗೇನ್ ಗೊತ್ತಾಗುತ್ತೆ ಅಂದ್ರೆ, ಈ ಇಡೀ ಪ್ರಕ್ರಿಯೆ ಸುಮ್ನೆ ಹಾಗೆ ನಡೀತಾ ಇಲ್ಲ, ಬದಲಿಗೆ ಒಂದು ನಿರ್ದಿಷ್ಟ ಮೊದಲೇ ನಿರ್ಧಾರವಾದ ಕ್ರಮವನ್ನ ಅನುಸರಿಸ್ತಾ ಇದೆ. ಇದು ಶುರುವಾಗೋದು ಸ್ವರ್ಗೀಯ ಲೋಕದಲ್ಲಿ ಮತ್ತು ಕೊನೆಯಾಗೋದು ಸೈತಾನನನ್ನ ಬಂಧಿಸೋದರೊಂದಿಗೆ. ಸರಿ, ಹಾಗಾದ್ರೆ ಈಗ ಅಂತಿಮ ಭಾಗಕ್ಕೆ ಬರೋಣ. ಇಷ್ಟೆಲ್ಲ ಚರ್ಚೆ ಮಾಡಿದ್ವಿ ಅಲ್ವಾ? ಹಾಗಾದ್ರೆ ಸೃಷ್ಟಿಯ ಪರಿಪೂರ್ಣತೆಯ ಬಗ್ಗೆ ನಾವು ಕೇಳಿದ ಮೊದಲ ಪ್ರಶ್ನೆಗೆ ಉತ್ತರ ಏನು? ಈ ಇಡೀ ವಿಶ್ಲೇಷಣೆಯ ತಿರುಳೇ ಇಲ್ಲಿದೆ ನೋಡಿ. ನಿಜವಾದ ಪರಿಪೂರ್ಣವಾದ ಸ್ವಾತಂತ್ರ್ಯ ಅಂದ್ರೆ ಯಾವುದೇ ನಿಯಮಗಳೇ ಇಲ್ಲದೆ ಇರೋದಲ್ಲ, ಬದಲಾಗಿ ಆ ನಿಯಮಗಳನ್ನ ರೂಪಿಸಿದ ದೇವರ ಗುಣದ ಮೇಲೆ ಸಂಪೂರ್ಣವಾದ ಅಚಲವಾದ ನಂಬಿಕೆಯನ್ನ ಇಡೋದು. ಆ ನಂಬಿಕೆಯಿಂದ ಹುಟ್ಟುವ ಆಯ್ಕೆಯೇ ನಿಜವಾದ ಸ್ವಾತಂತ್ರ್ಯ. ಹಾಗಾದ್ರೆ ನಾವು ಅರ್ಥ ಮಾಡ್ಕೋಬೇಕಾದ ಪ್ರಮುಖಾಂಶ ಏನು? ಸೃಷ್ಟಿ ಪೂರ್ಣಗೊಳ್ಳೋದು ದೇವರ ಪ್ರೀತಿ ಮತ್ತು ನ್ಯಾಯವನ್ನ ಸಾಬೀತುಪಡಿಸೋ ಒಂದು ಪ್ರಕ್ರಿಯೆಯ ಮೂಲಕ. ಈ ಸಾಕ್ಷ್ಯ ಸ್ವತಂತ್ರ ಇಚ್ಛೆಯನ್ನೇ ಪರಿಪೂರ್ಣಗೊಳಿಸುತ್ತೆ. ಇದ್ರಿಂದ ಏನಾಗುತ್ತೆ ಅಂದ್ರೆ, ಒಳ್ಳೆಯದನ್ನ ಮಾಡೋದು ಕೇವಲ ಒಂದು ಕರ್ತವ್ಯ ಆಗಿ ಉಳಿಯೋದಿಲ್ಲ, ಬದಲಿಗೆ ಅದೊಂದು ಸಹಜವಾದ ಸಂತೋಷ ಕೊಡುವ ಆಯ್ಕೆಯಾಗುತ್ತೆ. ಕೊನೆಯದಾಗಿ ಇದು ನಮ್ಮನ್ನ ಒಂದು ಆಳವಾದ ಯೋಜನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಬಿಟ್ಟು ಹೋಗುತ್ತೆ. ಈ ಮೂಲ ಪಠ್ಯವು ನಮಗೆ ಒಂದು ದೃಷ್ಟಿಕೋನವನ್ನ ಕೊಡ್ತಾ ಇದೆ. ಅಂತಿಮ ಸ್ವಾತಂತ್ರ್ಯ ಅನ್ನೋದು ಎಲ್ಲವನ್ನೂ ಆಯ್ಕೆ ಮಾಡೋ ಅವಕಾಶದಲ್ಲಿ ಇಲ್ಲ, ಬದಲಾಗಿ ಸಾಬೀತಾದ ಒಂದು ಸತ್ಯದ ನಿಶ್ಚಿತತೆಯಲ್ಲಿ ಅಡಗಿದೆ ಅಂತ. ಇದರ ಬಗ್ಗೆ ಯೋಚಿಸಿ.